ಸ್ನೇಹಿತರೆ, ಜನಪದವನ್ನು ನಾಡಿನಾದ್ಯಂತ ಹುಡುಕ್ತಾ ತಿರುಗ್ತಾ ಇರತಕ್ಕಂಥ ಜನಪದ ಸಿರಿ ತಂಡಕ್ಕೆ ವಿಶೇಷವಾಗಿ ಕರಾವಳಿ ಭಾಗದ, ಮಲೆನಾಡಿನ ಭಾಗದ ವಿಶೇಷವಾದಂತಹ ದೈವಾರಾಧನೆ, ಕೋಲ, ಕಂಬಳ, ಯಕ್ಷಗಾನ ಮತ್ತು ವಿವಿಧ ಪ್ರಕಾರಗಳ ಕರಾವಳಿಯ ಜಾನಪದ ಕಲೆಗಳನ್ನು ತಿಳ್ಕೋಬೇಕು, ಅದೇ ರೀತಿ ನಿಮಗೂ ಕೂಡ ತಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ ಮಂಗಳೂರು ನಗರಕ್ಕೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಮಂಗಳೂರು ನಗರಕ್ಕೆ, ಕರಾವಳಿಯ ಸಮೃದ್ಧ ಜಾನಪದ ಜಗತ್ತಿಗೆ. ಕರಾವಳಿಯ ಜಾನಪದ ಕಲಾ ಪ್ರಕಾರಗಳ ಬಗ್ಗೆ ನಮಗೆ ತಿಳಿಸ್ಬೇಕಾದ್ರೆ ಒಬ್ಬ ವಿದ್ವಾಂಸರ ಅವಶ್ಯಕತೆ ಇತ್ತು ಸ್ನೇಹಿತರೆ. ಸಾಧಾರಣ ಒಬ್ಬ ಸಾಮಾನ್ಯ ಜಾನಪದ ಕಲಾವಿದನಿಂದ ವಿವರಣೆಯನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಈ ಅನೇಕ ವಿವಿಧ ಪ್ರಕಾರದ ಕಲೆಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕರಾವಳಿ ಭಾಗದ ಪ್ರಖ್ಯಾತ ಜಾನಪದ ವಿದ್ವಾಂಸರು, ಕರಾವಳಿ ಭಾಗದ ಪ್ರಖ್ಯಾತ ಜಾನಪದ ಕಲಾವಿದರು ಹಾಗೂ ವಿದ್ವಾಂಸರು ಆಗಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ದಯಾನಂದ್ ಕತ್ತಲ್ ಸರ್ ಅವರನ್ನು ಭೇಟಿ ಮಾಡೋಣ. ಅವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅವರ ಬದುಕಿನ ಒಳನೋಟಗಳನ್ನು ನೋಡ್ತಾ ಕರಾವಳಿಯ ಈ ಸಮೃದ್ಧ ಜಾನಪದ ಬದುಕಿನ ಬಗ್ಗೆ, ಜಗತ್ತಿನ ಬಗ್ಗೆ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸ್ವಾಗತ ನಿಮಗೆ ಮಂಗಳೂರಿಗೆ, ಸ್ವಾಗತ ನಿಮಗೆ ಕರಾವಳಿಯ ಸಮೃದ್ಧ ಜಾನಪದ ಜಗತ್ತಿಗೆ. ಸ್ನೇಹಿತರೆ, ಸಿನಿಮಾಗಳಲ್ಲಿ ನಾವು ಅತ್ಯಂತ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ದೈವಾರಾಧನೆ ಅಥವಾ ಭೂತಾರಾಧನೆ ಬಗ್ಗೆ ಹೇಳಿದ್ದೀವಿ ಸ್ನೇಹಿತರೆ. ಪೂರ್ವಜರ ಕಾಲದಿಂದ ಬಂದಿರತಕ್ಕಂಥ, ತಮ್ಮ ಕುಟುಂಬಕ್ಕೆ ಬಳುವಳಿಯಾಗಿ ಬಂದಿರತಕ್ಕಂಥ ಭೂತಾರಾಧನೆ, ದೈವಾರಾಧನೆಯ ಹಿರಿಯ ಕಲಾವಿದರು ಅಂತ ಹೇಳ್ಬೋದು. ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು ಆಗಿರತಕ್ಕಂಥ ದಯಾನಂದ್ ಕತ್ತಲ್ ಸರ್ ಅವರ ಮನೆಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಬನ್ನಿ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಎಸ್ ಎಸ್. ಕಾಲು ತುಳಿಲಿಕ್ಕೆ ಇದು? ಎಸ್ ಎಸ್. ತುಳುನಾಡಿನಲ್ಲಿ ದ ಟ್ರುತ್ ವರ್ಷಿವ ತುಳುವ ಸತ್ಯ ಆರಾಧನೆ, ಸತ್ಯ ತೂಪುಂಡು ಅಂತ ಹೇಳಿದ್ರೆ ಸತ್ಯ ನೋಡ್ತದೆ, ಸತ್ಯ ಕಾಪುಂಡು ಸತ್ಯ ಕಾಯ್ತದೆ. ಸತ್ಯ ದೇವರು ಎರಡು ಒಂದೇ ಅಂತ. ಸತ್ಯವೇ ಸತ್ಯ ನಡೆಸಿದಾಗೆ ಆಗಲಿ, ಸತ್ಯ ನಿನ್ನನ್ನು ಕಾಯ್ತದೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಕನ್ನಡ ನಾಡಿನ ಕರಾವಳಿ ಭಾಗದ ಜಾನಪದ ಕಲೆಗಳ ಸಮಗ್ರ ಇತಿಹಾಸವನ್ನು ಹಾಗೂ ಸಂಸ್ಕೃತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಂಗಳೂರಿಗೆ ಬಂದಿದ್ದೀವಿ ಸ್ನೇಹಿತರೆ. ಕರಾವಳಿ ಭಾಗದ ಈ ಒಂದು ಸಮೃದ್ಧ ಜಾನಪದ ಇತಿಹಾಸವನ್ನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಕರ್ನಾಟಕ ನಾಡಿನ ಕರಾವಳಿ ಅಥವಾ ಮಲೆನಾಡಿನ ಭಾಗದ ಹೆಸರಾಂತ ಜಾನಪದ ವಿದ್ವಾಂಸರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಹೆಸರಾಂತ ದೈವಾರಾಧನೆಯ ನರ್ತಕರು ಆಗಿರ್ತಕ್ಕಂಥ ಶ್ರೀ ದಯಾನಂದ್ ಕತ್ತಲ್ ಸರ್ ಅವರು ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ. ಎಸ್ ಸರ್. ಸರ್, ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಮೊದಲಿಗೆ ನಮಗೆಲ್ಲ ಅಥವಾ ವೀಕ್ಷಕರಿಗೆ, ಸಾಧಾರಣ ಕೆಲವರಿಗೆ ಈ ದೈವಾರಾಧನೆ, ಸತ್ಯಾರಾಧನೆ ಅಂತಂದರೆ ಈಗ ಸಿನಿಮಾಗಳಲ್ಲಿ ಒಂದಷ್ಟು ಪ್ರಸಿದ್ಧಿಯನ್ನು ಪಡಿತಾ ಇರತಕ್ಕಂಥ ವಿಷಯವನ್ನು ನಾವು ನೋಡಿರ್ತೀವಿ, ಗಮನಿಸಿರ್ತೀವಿ. ಅದು ನಿಜವಾಗ್ಲೂ ಸತ್ಯವಾ ಅಥವಾ ದೈವಾರಾಧನೆಗೆ ಬೇರೆ ಏನಾದರೂ ವಿಶೇಷವಾದ ಕಾರಣಗಳಿದ್ದಾವ ಅಂತ? ಖಂಡಿತ ಇದೆ. ತುಳುನಾಡಿನಲ್ಲಿ ದ ಟ್ರುತ್ ವರ್ಷಿವ ತುಳುವ ಸತ್ಯ ಆರಾಧನೆ, ಇಲ್ಲಿನ ಜನರ ಮಾತೆ ಅದು. ಸತ್ಯ ತೂಪುಂಡು ಅಂತ ಹೇಳಿದ್ರೆ ಸತ್ಯ ನೋಡ್ತದೆ, ಸತ್ಯ ಕಾಪುಂಡು ಸತ್ಯ ಕಾಯ್ತದೆ, ಸತ್ಯ ನಡೆಸ್ತದೆ, ಸತ್ಯ ನಡೆಸ್ತದೆ. ಸತ್ಯ
ದೇವರು ಎರಡು ಒಂದೇ ಅಂತ. ಸತ್ಯ ಅಂತ ಹೇಳಿದ್ರೆ ಇಲ್ಲಿ ಸತ್ಯವೇ ದೇವರು. ದೇವರು ಅಂತ ಹೇಳಿದ್ರೆ ಸತ್ಯ. ಇನ್ನು ನಾರಾಯಣ ಸತ್ಯನಾರಾಯಣ ಅಂತ ಹೇಳ್ತಾರಲ್ಲ, ಆದ್ದರಿಂದ ಸತ್ಯವೇ ಸತ್ಯ ನಡೆಸಿದಾಗೆ ಆಗಲಿ, ಸತ್ಯ ನಿನ್ನನ್ನು ಕಾಯ್ತದೆ. ಇಲ್ಲಿ ಸತ್ಯಾತ್ಮರು, ಇಲ್ಲಿನ ಜನರು ಅಂತ ಹೇಳಿದ್ರೆ ಹಾಗೆ ನಂಬಿಕೆ ಒಂದು. ಆದ್ದರಿಂದ ಇಲ್ಲಿ ನಡೆಯೊಂದು ಸತ್ಯಾರಾಧನೆ ಅಂತ ಹೇಳಿದ್ರೆ ಪ್ರಕೃತಿ ಆರಾಧನೆ. ಇದು ಜನಪದೀಯತೆ ಅಡಕವಾದಂಥ ದೈವಿಕ ಕಲೆ. ಮನುಷ್ಯನಿಗೆ ಎರಡು ವಿಧದ ರೋಗ, ಮಾನಸಿಕ ಮತ್ತು ದೈಹಿಕ, ಸರ್ವೇ ಸಾಮಾನ್ಯ. ಈ ದೈಹಿಕ ರೋಗದಲ್ಲಿ 3 ವಿಭಾಗ ನಾವು ಹೇಳ್ತೇವಲ್ಲ, ವಾತ ಪಿತ್ತ ಕಫ. ಅದು ಏರಿಳಿತ ಆದರೆ ರೋಗ. ವಾತ ಪಿತ್ತ ಕಫಸಹಿತವಾದಂಥ 108 ವಿಧದ ರೋಗಗಳಿಗೆ 1008ಕ್ಕೂ ಮೀರಿದಂತಹ ಗಿಡ ಮರ ಬಳ್ಳಿ ವೃಕ್ಷಗಳ ಸಂಕುಲ ಈ ತುಳು ನೆಲದಲ್ಲಿದೆ. ಬೇರೆ ಕಡೆ ಇಲ್ವಾ ಅಂತ ಕೇಳಿದ್ರೆ ಇದೆ. ಆದರೆ ಈ ನೆಲದ ವಿಶೇಷತೆ ಅಂತ ಹೇಳಿದ್ರೆ ತುಳು ಅಂತ ಹೇಳಿದ್ರೆ ಮೃದು. ಇದು ಮಲೆನಾಡು, ಅದು ಯಾವ ಶಬ್ದಕ್ಕಿಂತಲೂ ಉತ್ತಮ ಶಬ್ದ ತುಳುನಾಡು. ಮಲೆನಾಡು ಅಂತ ಹೇಳಬೇಕಂದ್ರೆ ತುಳುನಾಡು. ತುಳುನಾಡು ಅಂತ ಹೇಳಿದ್ರೆ ಮೃದು ಭೂಮಿ. ಇಲ್ಲಿನ ಮಣ್ಣು ಮೃದು, ಇಲ್ಲಿನವರ ಮನಸ್ಸು ಮೃದು, ಹೌದು, ಆ ರೀತಿ ಮೃದು. ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿನ ಮಣ್ಣಿಗೆ ಇರುವಂಥ ಶಕ್ತಿ, ಈ ಮಣ್ಣಿನ ಶಕ್ತಿಗಳ ಆರಾಧನೆ ಅಂತ ಹೇಳುವಂಥದ್ದು, ಈ ನೆಲದ ಶಕ್ತಿಗಳು. ಆದ್ದರಿಂದ ಇಲ್ಲಿರುವಂಥ ಎಲ್ಲ ಗಿಡ ಮರ ಬಳ್ಳಿಗಳ ಚಿಗುರು, ತೊಗಟೆ, ಬೇರು ಎಲ್ಲವೂ ಮದ್ದು. 2 ಗಿಡಗಳನ್ನು ಬಿಟ್ಟು, ಅದು ಕಾಸರಕ ಮತ್ತು ಕನಪಡೆ ಅಂತಂದು ಹಾಲು ಬರೋದು, ಅದು ವಿಷ. ಅದೆರಡನ್ನು ಬಿಟ್ಟು ಎಲ್ಲವೂ ಮದ್ದು. ಆದರೆ ಇತ್ತೀಚೆಗೆ ಕಾಸರಕದ್ದು ಕೂಡ ಮದ್ದನ್ನು ಮಾಡ್ತಾರೆ. ಇನ್ನೊಂದು, ಇದು ದೈಹಿಕ ವ್ಯಾಧಿಗೆ ಆಯಿತು. ನಾವು ಆಷಾಢದ ಅಮಾವಾಸ್ಯೆ ದಿವಸ ಹಾಳೆ ಕೆತ್ತೆ ಕಷಾಯ ಎಲ್ಲ ಮಾಡುವಂಥದ್ದು. ಆಷಾಢ ತಿಂಗಳಲ್ಲಿ 31 ದಿವಸದಲ್ಲಿ 16 ದಿವಸ 16 ವಿಧದ ಕಷಾಯವನ್ನು ಮಾಡುವಂಥ ಎಲ್ಲ ಪರಂಪರೆ ಇದೆ. ಇಲ್ಲಿ 12 ತಿಂಗಳಿಗೂ 12 ಮೂಲಿಕೆಗಳಿದ್ದಾವೆ. ಯಾವ್ಯಾವ ತಲೆ ಏನೇನು ಸ್ವೀಕರಿಸುವ ಆಹಾರ. ಪ್ರಕೃತಿ ಮಾತೆ ನಮ್ಮನ್ನು ರಕ್ಷಿಸುವುದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ವೃದ್ಧಿಸುವುದಕ್ಕೆ ಎಲ್ಲವನ್ನೂ ಕೊಟ್ಟಿರ್ತಾಳೆ. ಹಣ್ಣು ಹಂಪಲುಗಳು ಕೊಟ್ಟಿರ್ತಾಳೆ. ಅದೆಲ್ಲವೂ ಇರ್ತದೆ. ಆದರೆ ಅದನ್ನು ಬಳಸುವಂಥ ಗುಣ ನಮ್ಮ ಹಿರಿಯರು ಆ ಪಾಠವನ್ನು ನಮಗೆ ಕೊಟ್ಟಿರುವುದು ಈ ನೆಲದ ಆರಾಧನೆ ಮೂಲ ಒಂದು. ಇದು ದೈಹಿಕ ವ್ಯಾಧಿಗೆ. ಮಾನಸಿಕ ವ್ಯಾಧಿ ಇನ್ನೊಂದು, ಅದಕ್ಕೆ ಆದಿ ಅಂತ ಹೆಸರು, ಇದಕ್ಕೆ ವ್ಯಾಧಿ ಅಂತ ಹೆಸರು. ಈ ಮಾನಸಿಕ ರೋಗಕ್ಕೆ ಏನು ಮದ್ದು ಮೂಲಿಗೆ? ಈಗ ನಾವು ಸೈಕಾಲಜಿಕಲಿ ಟ್ರೀಟ್ಮೆಂಟ್ ಅಂತ ಹೇಳಿದ್ದೇವೆ. ಅದಕ್ಕೆ ಮಾನಸಿಕ ತಜ್ಞರು ಒಂದಷ್ಟು ವರ್ಷಗಳ ಶಿಕ್ಷಣ ಅವರಿಗೆ ಡಿಗ್ರಿ ಪಡ್ಕೊಂಡು ಅಲ್ವಾ, ಶ್ರೇಷ್ಠವೇ ಅದು. ಅದೇ ರೀತಿ ನಾವು ಮಾನಸಿಕ ರೋಗ ತಜ್ಞರು ಅಂತ ಒಂದು ಅರ್ಥದಲ್ಲಿ ಹೇಳ್ಬೋದು. ಹೇಗಂತ ಹೇಳಿದರೆ ದೈವಾರಾಧನೆ ಅನ್ನುವಂಥದ್ದು ಇನ್ನೊಂದು ಮನೋರೋಗ ತಜ್ಞರು ನಾವು. ಒಬ್ಬ ಮನುಷ್ಯ ಇರ್ತಾನೆ. ತುಳುನಾಡಿನಲ್ಲಿ ತಾಯಿಗೆ ಮತ್ತು ಮಾವನಿಗೆ ಬಹಳ ಒಂದು ಮೌಲ್ಯ. ಮಾವ ಅಂತ ಹೇಳಿದರೆ ಇಲ್ಲಿ ಹೇಗೆ ತಾಯಿಯ ಅಣ್ಣ, ತಾಯಿಯ ತಮ್ಮ ಮಾವ. ಯಾವುದೇ ಕಾರಣಕ್ಕೂ ಮಗಳನ್ನು ಮಾವ ಇವಳನ್ನು ಮದುವೆ ಆಗ್ಲಿಕ್ಕೆ ಇಲ್ಲಿನಲ್ಲೇ ಆಗ್ಲಿಕ್ಕಿಲ್ಲ. ಇಲ್ಲಿ ಮಾವ ಅಂತ ಹೇಳಿದ್ರೆ ತಂದೆ ಸಮಾನ. ನಮ್ಮ ಮೇಲೆ ಬೆಂಗಳೂರು ಆಚೆ ಮೈಸೂರು ಆಚೆ ಹೋದರೆ ನಾವು ಅದು ಮಾವನನ್ನು ಮದುವೆ ಆಗೋದು ಅಂತ ಇದೆಯಲ್ಲ, ಇಲ್ಲಿ ಹಾಗಿಲ್ಲ. ಇಲ್ಲಿ ಭಾವನನ್ನು ಮದುವೆ ಆಗೋದು ಪೂಜ್ಯ ಭಾವನೆ. ಇಲ್ಲಿ ತಂದೆ ಸಮಾನ. ತಂದೆಗಿಂತಲೂ ಒಂದು ಹೆಜ್ಜೆ ಮೇಲು. ಇವನಿಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ಅತ್ತೆ ಮಾವ ಬರಬೇಕು, ಅವರೇ ದಾರಿ ಎರಿಬೇಕು. ದಾರಿ ಏರಿಸುವುದಂತ ಮೊದಲಿನ ಪದ್ಧತಿ, ಈಗ ದಾರಿ ಎರಿಯುವಂಥದ್ದು. ಈ ಪದ್ಧತಿಗೆ ಅವರೇ ಮೂಲ. ಹೆತ್ತ ತಾಯಿಯಂತೆ ಹೊತ್ತ ಮಾವನಂತೆ. ಇಲ್ಲಿ ಮಾವ ಮತ್ತು ತಾಯಿ ಅಂತ ಈ ನೆಲದಲ್ಲಿ ಬಹಳ ಶ್ರೇಷ್ಠ, ತುಳು ನೆಲದಲ್ಲಿ. ಇಲ್ಲಿ ಮಾತೃಮೂಲಿಯ ವ್ಯವಸ್ಥೆ ಹೆಚ್ಚಾಗಿ, ಪಿತೃಮೂಲಿಯ ವ್ಯವಸ್ಥೆ ಇದೆ, ಆದರೆ ಹೆಚ್ಚಾಗಿ ಮಾತೃಮೂಲಿಯ ವ್ಯವಸ್ಥೆ. ಇಲ್ಲಿ ಮಾತೃವಿಗೆ ವಿಶೇಷವಾದಂಥ ಸ್ಥಾನ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಮಾವ ಮತ್ತು ತಾಯಿ ಇಲ್ಲದೇ ಇರುವಂಥ ವ್ಯಕ್ತಿಯ ಪರಿಸ್ಥಿತಿ ಹೇಗಿರಬೇಡ. ಅವ ಹೇಳಿಸ್ತಾನೆ, ನನಗೆ ತಾಯಿಯಂತ ಮಾವನಂತ ರಕ್ಷಿಸುವಂಥ ಶಕ್ತಿ ಬೇಕು, ಅವ್ಯಕ್ತ ಶಕ್ತಿ ಬೇಕು, ಅದನ್ನು ಕಾಯಬೇಕು, ಅದಕ್ಕೆ ನನಗೆ ಧೈರ್ಯ ತುಂಬಬೇಕು, ನನ್ನ ಆತ್ಮಾಭಿಮಾನವನ್ನು ವೃದ್ಧಿಸಬೇಕು. ಅದು ಏನಾಗಿರಬೇಕು? ಅಗ್ನಿಯಲ್ಲಿ ಉರಿಯದೇ ಇರುವಂಥದ್ದು, ಗಾಳಿಯಲ್ಲಿ ಹಾರದೇ ಇರುವಂಥದ್ದು, ಬಿಸಿಲಿನಲ್ಲಿ ಒಣಗದೇ ಇರುವಂಥದ್ದು, ನೀರಿನಲ್ಲಿ ಒದ್ದೆಯಾಗದೇ ಇರುವಂಥದ್ದು, ಒದ್ದೆಯಾಗದೇ ಇರುವಂಥದ್ದು, ಕರಗದೇ ಇರುವಂಥದ್ದು, ಹಾರದೇ ಇರುವಂಥದ್ದು, ಮಾಯದೇ ಇರುವಂಥದ್ದು ಒಂದು ಶಕ್ತಿ. ಅದೇ ನಮಗೆ ಸತ್ಯ, ಅದೇ ನಮ್ಮ ಅತ್ತೆ, ಅದೇ ನಮ್ಮ ಮಾವ, ಅದೇ ನನ್ನ ತಾಯಿ.
ತಾಯಿ ಮಾವನಂದದೊಂದು ಪ್ರಾಕೃತಿಕ ಶಕ್ತಿ ನನ್ನನ್ನು ಸಂರಕ್ಷಿಸಬೇಕು ಅನ್ನುವಂಥ ಕಲ್ಪನೆ ದೈವಾರಾಧನೆಗೆ ಮೂಲ ಆಯಿತು. ಮಾನಸಿಕ ರೋಗದ ಒಂದು ತಜ್ಞತೆಯನ್ನು ಯಾವ ರೀತಿ ಅದಕ್ಕೆ ಯಾವ ರೀತಿ ಪ್ರಕೃತಿಯಿಂದಲೇ ದೈವಾರಾಧನೆ ಕಂಡುಕೊಳ್ತಾನೆ. ಅದರಲ್ಲಿ ಪ್ರಕೃತಿಯಿಂದಲೇ ದೈವಾರಾಧನೆ ಹುಟ್ಕೊಳ್ತದೆ. ಅಂದ್ರೆ ಆ ಇಬ್ಬರು ತಾಯಿ ಮತ್ತು ಮಾವನ ಪ್ರೀತಿಯನ್ನ ಕಳೆದುಕೊಂಡ ಜೀವಕ್ಕೆ ಮತ್ತೆ ಆ ಪ್ರೀತಿಯನ್ನ ಒದಗಿಸ್ತಕ್ಕಂಥ ಒಂದು ಕ್ರಿಯೆ. ಆ ಕ್ರಿಯೆ ಯಾವ ರೀತಿ ಅದು ಶಕ್ತಿ ಅಂತ ತಗೊಳ್ತಾನೆ. ಪ್ರಕೃತಿಯೇ ನನಗೆ ತಾಯಿ, ಪ್ರಕೃತಿಯೇ ನನಗೆ ಮಾವ. ಆ ಧೈರ್ಯ ಆತ್ಮಸ್ಥೈರ್ಯವನ್ನು ವೃದ್ಧಿಸುವಂಥ ಕೆಲಸ, ಆ ಪ್ರಕೃತಿಯನ್ನು ವ್ಯಕ್ತಿಯ ಮೇಲೆ ತರುವಂಥ ಪ್ರಯತ್ನ, ಶಕ್ತಿಯನ್ನು ವ್ಯಕ್ತಿಯ ಮೇಲೆ ತರುವಂಥ ಪ್ರಯತ್ನ, ಅದನ್ನು ಶಾಸ್ತ್ರೋಕ್ತವಾಗಿ ಮಾಡುವ ವ್ಯವಸ್ಥೆ ದೈವಾರಾಧನೆ. ಅದು ಏನು ಅಂತ ಹೇಳಿದ್ರೆ ಕೌಟುಂಬಿಕ ವ್ಯಾಜ್ಯ ಆಯ್ತಾ, ಮತ್ತು ಸಾಮಾಜಿಕ ವ್ಯಾಜ್ಯ ಮತ್ತು ಭೂಮಿಯ ವ್ಯಾಜ್ಯ, ಎಲ್ಲ ವ್ಯಾಜ್ಯಗಳು ತೀರ್ಮಾನ ಆಗೋದು ನಮ್ಮ ದೈವಾರಾಧನೆ ಕೊಡಿಯಡಿಯಲ್ಲಿ. ಇಲ್ಲಿ ದೈವ, ಇಲ್ಲಿ ಸತ್ಯ ಅನ್ನುವಂಥದ್ದು ನ್ಯಾಯಾಧೀಶ. ಹಾಗಾದರೆ ಇಲ್ಲಿ ವಕೀಲರು ಯಾರು ಅಂತ ಕೇಳಿದರೆ, ಇಲ್ಲಿ ಸಮಾಜವನ್ನು, ಒಂದು ಊರನ್ನು 48 ವಿಭಾಗ ಮಾಡಿದ್ದಾರೆ. ಇದು ಎಂಥ ಅದ್ಭುತ ಅಂತ ಹೇಳಿದ್ರೆ, ಇಲ್ಲಿನ ಜಾನಪದ ತಜ್ಞರು ಒಂದು 48 ಒಂದು ಮಂಡಲ ವಿಭಾಗವನ್ನು ಮಾಡಿದರು. ಅದರಲ್ಲಿ 16 ಗುತ್ತು ಪ್ರಧಾನ ಯಜಮಾನರು, 16 ಸಬ್ಗುತ್ತುಗಳು ಒಳಗುತ್ತುಗಳು ಆಯ್ತಾ, 32 ಆಯ್ತಾ, ಇನ್ನೊಂದು 16 ಸೇವಾನಿರತರು. ಅದು ನೂಲು ಹಾಕಿದವನಿಂದ ಹಿಡಿದು ದೋಲು ಬಡಿಯುವವನವರೆಗೆ ಅಂತೇಳಿ ನಮ್ಮಲ್ಲಿ ಬ್ರಾಹ್ಮಣರಿಂದ ಹಿಡಿದು ಕಟ್ಟ ಕಡೆಗೆ ಕೊರಗ ಸಮುದಾಯದವರವರೆಗೆ ಈ ವಿಭಾಗದಲ್ಲಿ ಇದರಲ್ಲಿ ಭೇದ ಇಲ್ಲ ಅಂತೇಳಿ, ಗುಣಕರ್ಮಕ್ಕೆ ಅನುಸಾರವಾಗಿ ಜಾತಿ ವಿಂಗಡಣೆ, ಅವರವರ ಕರ್ತವ್ಯ ದೈವದ ಕೊಡಿಯಡಿಯಲ್ಲಿ ಅವರವರಿಗೆ ಶ್ರೇಷ್ಠ. ಆ ರೀತಿ ಎಲ್ಲರನ್ನೂ ತೊಡಗಿಸಿಕೊಳ್ಳುವಂಥದ್ದು ಇಲ್ಲಿ ಮಾತ್ರ. ಇದನ್ನು ಇನ್ನೊಂದು ಕಡೆ ಕೊಂಡೋಗ್ಲಿಕ್ಕಿಲ್ಲ. ಇಲ್ಲಿ ಯಾರು ನಿಕೃಷ್ಟರಲ್ಲ, ಯಾರು ಶ್ರೇಷ್ಠರು ಅಲ್ಲ, ಎಲ್ಲರೂ ಸಮಾನ ಭಾವ, ಅವನವನ ಸ್ಥಾನಕ್ಕೆ ಅವರವರು ಶ್ರೇಷ್ಠ ಆಯ್ತಾ. ಇಲ್ಲಿ ನಾವು ಪರಿಶಿಷ್ಟ ಜಾತಿಯ ಪಂಬದ ಸಮುದಾಯದವರು, ನಾವು ದೈವಾರಾಧನೆಗೆ ಬಂದಾಗ ಬ್ರಾಹ್ಮಣರು ಕೂಡ ಶರಣಾಗ್ತಾರೆ. ಯಾಕಂತ ಹೇಳಿದ್ರೆ ಅದರ ಅರ್ಥ, ಯಾರು ಬಡವನಿದ್ದಾನೆ ಅವ ಶೂನ್ಯತ್ವವನ್ನು ಹೊಂದಿರ್ತಾನೆ, ನಿರಹಂಕಾರಿಯಾಗಿರ್ತಾನೆ, ಅವನಿಗೆ ವಾಂಛೆಗಳಿರೋದಿಲ್ಲ, ಮೋಹ ಇರೋದಿಲ್ಲ, ಅವನಿಗೆ ಸಂತುಷ್ಟಿ ಇರ್ತದೆ. ಶಾಸ್ತ್ರ ಹೇಳ್ತದಲ್ಲ, ಅಸಂತುಷ್ಟೋ ದ್ವಿಜಯ ನಷ್ಟ ಅಂತ. ಅಸಂತೃಪ್ತಿ ಆದವನಿಗೆ ದ್ವಿಜತ್ವ ನಷ್ಟ ಆಗ್ತದೆ. ಯಾರು ಅಸಂತೃಪ್ತಿ ಪಡೋದಿಲ್ವೋ, ಮೋಹ ಇರೋದಿಲ್ವೋ ಅಂಥ ವ್ಯಕ್ತಿಯನ್ನು ಅಂತ ಹೇಳಿದರೆ ಅಂಥವನನ್ನು ಇದಕ್ಕೆ ಆಯ್ಕೆ ಮಾಡಿರ್ತಾರೆ ಅಂತೇಳಿ ಹಿಂದಿನವರು ಆಯ್ತಾ. ದೈವ ನರ್ತಕನ ಮೇಲೆ ದೈವವನ್ನ ಆವಾಹಿಸುವಂಥ ಪ್ರಕ್ರಿಯೆ ದೈವಾರಾಧನೆ. ಆವಾಹಿಸಿ, ಅದು ಆನೆಯ ನುಗ್ಗು, ಕುದುರೆಯ ಸೊಕ್ಕು, ನವಿಲಿನ ನಾಟ್ಯ, ಇದರನ್ನ ಎಲ್ಲ ಜೋಡಿಸಿ ಮಾಡಿರುವಂಥ ದೈವಾರಾಧನೆ ವ್ಯವಸ್ಥೆ. ಇದೊಂದು ಪರಿಶುದ್ಧ ಜಾನಪದ ಕಲೆಯ, ಇದು ಪರಿಶುದ್ಧ ಜನಪದೀಯತೆ ಅಡಕವಾದ ದೈವಿಕ ಕಲೆ. ನಾನು ಅದನ್ನು ತಿಳ್ಕೊಳ್ಬೇಕು. ಜನಪದವು ಜನಪದ, ದೈವಿಕವು ದೈವಿಕ. ಜನಪದೀಯತೆ ಅಡಕವಾದ ಜನಪದ ಕಲೆ ಅಂತ ಹೇಳಿ ವಿಶ್ವದಾದ್ಯಂತ ಪ್ರದರ್ಶಿಸಬಹುದು? ಇಲ್ಲ. ಯಾಕಂತ ಹೇಳಿದ್ರೆ ಇದು ದೈವಿಕ, ಜನಪದೀಯತೆ ಅಡಕವಾದ ದೈವಿಕ ಕಲೆ. ಹಾಗಾದರೆ ಪ್ರದರ್ಶನ ಮಾಡಲಿಕ್ಕಿಲ್ವೋ? ಅದರಲ್ಲಿರುವಂಥ ಕೆಲವೊಂದು ಜನಪದ ವಿಭಾಗಗಳನ್ನು, ಪಾರ್ಧನ ಸಾಹಿತ್ಯಗಳು, ಅದರ ಕಥೆಗಳು, ಅದರ ವರ್ಣನೆಗಳು, ಅದರ ಸಲಕರಣೆಗಳು, ಇದನ್ನೆಲ್ಲ ಜಗತ್ತಿಗೆ ಪರಿಚಯಿಸ್ಬೋದು. ಆದರೆ ಇಲ್ಲಿನ ದೈವಾರಾಧನೆ ಏನು ಸತ್ಯಾರಾಧನೆ ಇದೆ, ಅದನ್ನು ಇಲ್ಲೇ ಬಂದು ನೋಡಬೇಕು, ಇಲ್ಲಿ ಆರಾಧನೆ ನಡೆಯುವ ಸ್ಥಳದಲ್ಲಿ ಅಲ್ಲೇ ಬಂದು ನೋಡಬೇಕು. ಯಾಕಂತ ಹೇಳಿದ್ರೆ ಅದರ ಮೌಲ್ಯ ಹೆಚ್ಚೋದು ಆವಾಗ, ಮೌಲ್ಯ ಉಳಿಯೋದು ಆವಾಗ, ನಿಜ ಮೌಲ್ಯ ಗಟ್ಟಿಯಾಗೋದು ಆವಾಗ. ಇದು ಪ್ರದರ್ಶನ ಕಲೆ ಅಲ್ಲ, ನಿದರ್ಶನ ಕಲೆ. ಅದು ಪ್ರದರ್ಶನ ಕಲೆ ಅಲ್ಲ. ಪ್ರದರ್ಶನದ ಎಲ್ಲೆಲ್ಲಿ ಹೋಗಿ ಪ್ರದರ್ಶನ ಕಲೆ ಅಲ್ಲ, ಇಲ್ಲಿ ಇದು ನಿದರ್ಶನ. ತುಳುನಾಡಿನ ಕಾರಣಿಕದ ಸತ್ಯದ ನಿದರ್ಶನ, ಅದು ತುಳುನಾಡಿಗೆ ಹೋಗಬೇಕು. ನಿಮ್ಮ ಮಾತಿನ ಮಧ್ಯೆ ಒಂದು ಪದ ಬಳಸ್ತೀರಿ, ಕಾರಣಿಕ ಅಂತ. ಹೌದು. ಏನದಕ್ಕೆ ಅರ್ಥ? ಈ ಕಾರಣಿಕ ಅನ್ನುವಂಥದ್ದೇ ಏನು ಪವಾಡ ಅಂತ ಹೇಳ್ತಾರೆ. ಪವಾಡ ಅಂತ ಹೇಳಿದರೆ ಇಲ್ಲಿ ಯಾವುದು ನಡೆಯುವುದಿಲ್ಲ ಅಂತ ಹೇಳ್ತದೆ, ಅದು ನಡೆದದ್ದು ಅಸಂಖ್ಯ ಇದೆ, ಅಸಂಖ್ಯ ಇದೆ. ನಾಸ್ತಿಕವಾದದಲ್ಲಿದ್ದವ ಆಸ್ತಿಕನಾದದ್ದು ಇದೆ, ತುಂಬ ಇದೆ. ಉದಾಹರಣೆಗೆ ನಾನು ಹೆಸರು ಹೇಳೋದಿಲ್ಲ. ಒಬ್ಬರು ಪಂಜುರ್ಲಿ ಕಲ್ಲಿಗೆ ನಾನು ಮೂತ್ರ ಮಾಡಿದ್ದೇನೆ ಅಂತ ದೊಡ್ಡ ಪ್ರಶಸ್ತಿ ಪಡೆದ ಒಬ್ಬ ವ್ಯಕ್ತಿ
ಹೇಳಿದ್ದಾರೆ. ಅವರು ಮೂತ್ರಪಿಂಡ ರೋಗದಲ್ಲೇ ತೀರ್ಕೊಂಡಿದ್ದಾರೆ 12 ವರ್ಷಗಳ ಅವಧಿ. ಇಲ್ಲಿನ ಅದು ಕೂಡ ಪಂಜುರ್ಲಿ ದೈವದ ನುಡಿಕಟ್ಟೆ ಹಾಗೆ 12 ವರ್ಷ ಆಯುಷ್ಯ ಹಾಕುವ ಶಕ್ತಿ ಇದೆ, 12 ವರ್ಷ ಆಯುಷ್ಯ ತೆಗೆಯುವ ಶಕ್ತಿ ಇದೆ ಅಂತೇಳಿ. ದೊಡ್ಡ ಯಾಕಂತೇಳಿದ್ರೆ ದೊಡ್ಡವರು ಅಂತೇಳಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ವ್ಯಕ್ತಿ. ಆಯ್ತಾ, ಹೆಸರು ಹೇಳೋದಿಲ್ಲ. ದೊಡ್ಡವರ ಸಣ್ಣತನ ಇರ್ತಾವೆ ಬಿಡಿ. ಹೌದು, ಅವರು ಎಲ್ಲಿವರೆಗೆ ಅಂತ ಹೇಳಿದರೆ ಅವರೇ ಹೇಳಿದ್ದು, ನಾನು ಪಂಜುರ್ಲಿ ಕಲ್ಲಿಗೆ ಮೂತ್ರ ಮಾಡಿದ್ದೇನೆ ಅಂತ ಹೇಳಿದ್ದು. ಕಟ್ಟ ಕಡೆಗೆ ಅವರು ಮರಣ ಹೊಂದಿದ ಮೇಲೆ ಅವರ ಎಲ್ಲ ಪರಂಪರೆ ನಾಸ್ತಿಕವಾದ ಮಾಡಿದರು. ಎಲ್ಲ ಅಂತ್ಯೇಷ್ಟಿ ಕಾರ್ಯ ತುಳುನಾಡಿನ ಪದ್ಧತಿಯಲ್ಲೇ ಆಗಿದೆ. ಮತ್ತೊಂದು ಪ್ರಶ್ನೆ ಸರ್, ಪಂಜುರ್ಲಿನ ಪದ ಬಳಸಿದ್ರಿ. ನಮಗೆ ಈ ಪದದ ಅನುಭವ ಆಗಿದ್ದೆ, ಪರಿಚಯ ಆಗಿದ್ದೆ ಆ ಸಿನಿಮಾ ಬಂದ ನಂತರ. ಪಂಜುರ್ಲಿ ಅನ್ನೋ ಒಂದು ಪದ ಕೇಳಿಸ್ಕೊಂಡ್ವಿ ನಾವು. ಏನು, ವಾಟ್ ಈಸ್ ದ ಎಕ್ಸಾಕ್ಟ್ ಡೆಫಿನೇಷನ್? ಪಂಜುರ್ಲಿ ಪದದ ಮೂಲ ಅರ್ಥ ಏನು ಅಂತ ನೋಡಿ. ಈ ಪುರಾಣ, ವೇದ, ಶಾಸ್ತ್ರ, ಉಪನಿಷತ್ತು ಅದು ಜಗತ್ವ್ಯಾಪಿ. ಭೂಮಿ ನಾಗ, ಭೂಮಿಯ ಕೆಳಗಿನ ಪ್ರಪಂಚ, ನಾಗಲೋಕ ಅಂತ ಹೇಳ್ತೇವೆ. ಈ ನಾಗನಿಗೂ ಭೂಮಿಗೂ ಯಾವ ರೀತಿ ಸಂಬಂಧ ಇದೆಯೋ, ನಾಗ ಹೆಗಲು ತಪ್ಪಿಸ್ತಾನೆ, ಭೂಮಿ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಹೇಳ್ತಾರೆ. ಅದನ್ನೇ ವೈಜ್ಞಾನಿಕವಾಗಿ ಭೂಕಂಪನ ಅಂತ ಹೇಳ್ತೇವೆ. ನಾಗ ಅಂತ ಹೇಳಿದರೆ ನಾ ಅಗಾತ್ ಇತಿ ನಾಗ, ಸ್ಥಿರವಾಗಿ ಇಲ್ಲದಿರುವಂಥದ್ದು, ಚಲನಶೀಲವಾಗಿರುವಂಥದ್ದು. ಭೂಮಿಯ ಅಂತರ್ಜಲ ಪ್ರವಹಿಸುವಾಗ ವಿರುದ್ಧ ದಿಕ್ಕಲ್ಲಿ ಶಕ್ತಿ ಸಂಚಯನ ಆಗ್ತದೆ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್, ಅದು ನಾಗ. ಗುರುತ್ವಾಕರ್ಷಣ ನಾಗ, ಕೇಶಾತ್ಕರ್ಷಣ ಕೂಡ ನಾಗ ಅಂತ ಹೇಳ್ತೇವೆ. ಅದನ್ನೇ ವೈಜ್ಞಾನಿಕವಾಗಿ ತಗೊಂಡ್ರು ಅದು ಹೆಜ್ಜೆ ತಪ್ಪಿದೆ, ಅದನ್ನು ಸಮತೂಕಕ್ಕೆ ನಿಲ್ಲಿಸಿದ್ದು ವಾರಾಹಿ ಅಂತ ನಾವು ಕೇಳ್ತೇವೆ. ಅದೇ ಪಂಜುರ್ಲಿ. ಅಂದರೆ ನಾರಾಯಣನ ಅವತಾರ. ಅಲ್ಲಿ ನಾರಾಯಣನ ಅಂಶ ಅಂತ ಹೇಳಿದ್ರೆ, ನಾರಾಯಣ ಅಂತ ಹೇಳಿದ್ರೆ ವಿಷ್ಣು ಅಂತಲ್ಲ, ವ್ಯಾಪಿಸಿದವ ಅಂತ ಅರ್ಥ. ಅದು ವಿಷ್ಣು ಭಕ್ತರು ನಾರಾಯಣ ಅಂತ ಕರಿಬಹುದು, ಶಿವಭಕ್ತರು ಶಿವ ಅಂತಲೂ ಕರಿಬಹುದು, ಇಲ್ಲಿ ನಮ್ಮಲ್ಲಿ ಪಂಜುರ್ಲಿ ದೈವ ಅಂತಲೂ ಕರಿಬಹುದು. ಆಯ್ತಾ, ಏಕಂ ಸತ್ವಿಪ್ರಾಹ ಬಹುಧಾವ, ಶಕ್ತಿ ಒಂದು, ನಾಮರೂಪ ಬೇರೆ. ಯಾಕಂತ ಹೇಳಿದರೆ ಇಲ್ಲಿ ವಾರಾಹ ಅನ್ನುವಂಥದ್ದು ಮೊದಲಿನ ಅವತಾರವೇ ವರಾಹ ಅವತಾರ ಅಂತೇಳಿ, ಇದಲ್ಲ. ಈಗ ಮತ್ಸ್ಯಕೂರ್ಮ ವರಾಹ ಅಂತ ಹೇಳ್ತಾರಲ್ಲ ಅವರ ಇದಕ್ಕೆ. ಅದೇ ರೀತಿ ನಮಗೂ ತುಳುನಾಡಿಗೆ ಇದು ಯಾಕಂತೇಳಿದ್ರೆ ಭೂಮಿ ಮೃದು ಭೂಮಿ. ಅದು ವಿದ್ವಾಂಸರು ಏನು ಹೇಳ್ತಾರೆ ನನಗೆ ಪೂರ್ತಿ ಗೊತ್ತಿಲ್ಲ. ಒಂದು ಕಡೆಯಿಂದ ಭೂಮಿ ಬಂದು ಇಲ್ಲಿ ಮೂಡನ ಘಟ್ಟಕ್ಕೆ ತಾಗಿ ನಿಂತದ್ದು, ಅದರಲ್ಲಿ ರಂಧ್ರಗಳಿದ್ದಂಥದ್ದು ತೇಲ್ತಾ ಇರುವಂಥ ಭೂಮಿ ಮೃದು ಭೂಮಿ ಅಂತ ಹೇಳ್ತಾರೆ. ಇರಬಹುದು. ಆದರೆ ಇಲ್ಲಿ ಪರಿಪೂರ್ಣವಾಗಿ ಏನು ನಾಗ ವೈಬ್ರೇಷನ್, ಕಂಪನ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಸಂಪನ್ನಗೊಂಡಿರುವಂಥ ನೆಲ ಇದು. ಈ ನೆಲದಲ್ಲಿ ನೀವು ಒದ್ದೆ ಮೈಯಲ್ಲಿ ಉರುಳಾಡಿದರೆ, ಹೊರಳಾಡಿದರೆ ನಿಮ್ಮ ಚರ್ಮ ವ್ಯಾಧಿ ನಿವಾರಣೆ ಆಗ್ತದೆ. ಅದೇ ಘಟ್ಟದ ಮೇಲಿನ ಮಣ್ಣಲ್ಲಿ ಹೊರಳಾಡಿದರೆ ಆಗುವುದಿಲ್ಲ. ಆ ಪ್ರದೇಶದ ಗುಣ ಅದು. ಯಾಕೆ ಅದು ಚರ್ಮ ವ್ಯಾಧಿ ನಿವಾರಣೆ ಆಗ್ತದೆ ಅಂತ ಹೇಳಿದ್ರೆ, ನಾನು ಈ ಪಂಜುರ್ಲಿಗೆ ಬರುವಂಥದ್ದು ಅದಕ್ಕೆ. ಇಲ್ಲಿ ನಾಗ, ಭೂಮಿ, ಪಂಜುರ್ಲಿ ಸಂಬಂಧ ಹೇಳಿದಲ್ಲ, ಇಲ್ಲಿ ಅಂತರ್ಜಲದಲ್ಲಿ ಶಕ್ತಿ ನಾಗ ಅಂತಾದರೆ ಅದರ ವೈಬ್ರೇಷನ್ಗೆ ಭೂಮಿಯ ಮೇಲಿರುವಂತಹ ಸರೀಸೃಪ ಸರ್ಪ, ಕಣ್ಣು ಕಾಣುತ್ತದೆ, ಕಿವಿ ಕೇಳೋದಿಲ್ಲ, ಅದು ಹರಿಯುತ್ತದೆ. ಹರಿದಾಡುವ ಮಣ್ಣು ಹೇಗೆ ಈ ವೈಬ್ರೇಷನ್ಗೆ ಹರಿದಾಡೋದು. ಈ ಅಂತರ್ಜಲ ಇರುವಂಥ ನೆಲ ಸಡಿಲಾಗಿರ್ತದೆ. ಅದು ರೈತನ ಮಿತ್ರ ಆಗಿರುವಂಥ ಎರೆಹುಳು ತಿಂದು ಜೌಗು ಮಾಡಿರ್ತದೆ. ಅದನ್ನು ಗೆದ್ದಲು ತಿಂತದೆ, ಗೆದ್ದಲು ತಿಂದು ಹುತ್ತ ಕಟ್ತದೆ. ಹರಿದಾಡಿ ಬಂದಂಥ ಸರೀಸೃಪ ಸರ್ಪ ಅದನ್ನು ಊದಿ, ಶ್ವಾಸದಿಂದ ಊದಿ ತಾನು ಕೂತ್ಕೊಳ್ತದೆ. ಸರ್ಪ ಕೂತ್ಕೊಂಡಂಥ ಆ ಹುತ್ತ ಎಲ್ಲಿವರೆಗೆ ಗೆದ್ದಲು ರಂಧ್ರ ಅಂತರ್ಜಲದವರೆಗೆ ಕನೆಕ್ಷನ್ ಇರುತ್ತೆ. ಸೂರ್ಯೋದಯ ಆದಾಗ ಸೂರ್ಯರಶ್ಮಿ ಪ್ರವರ್ಧಮಾನ ಆಗಿ ಮೇಲೆ ಬರುವಾಗ ಕೇಶಾತ್ಕರ್ಷಣ ಗುಣ ಹೇಗೆಯೋ ಅಂತರ್ಜಲ ಮೇಲೆ 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 ಬರ್ತದೆ. ಬಂದದ್ದು ಸೂರ್ಯರಶ್ಮಿಗೆ ಆವಿಯಾಗಿ ಮೋಡವಾಗಿ ಪುನಃ ಮಳೆ ಆಗ್ತದೆ ಅಂತ ಹೇಳ್ಬೋದು. ಆದರೆ ಇಲ್ಲಿನ ಬನಗಳು, ನಾಗಬನಗಳು, ಬನ ಸಂರಕ್ಷಣೆಗೋಸ್ಕರ ಇಲ್ಲಿನ ಆರಾಧನೆ. ಇನ್ನೊಂದು ಪ್ರಕೃತಿಯನ್ನು ಉಳಿಸೋದಕ್ಕೆ, ಯಾವುದು ವ್ಯಾಧಿಗೆ ಬೇಕಾದ ಮೂಲಿಗಳ ಪ್ರಕೃತಿ, ಅದನ್ನು ಉಳಿಸೋದಕ್ಕೆ ಇದು ಆರಾಧನೆ.
ಇದು ಮೇಲೆ ಹೋಗದಂತೆ ಇಲ್ಲಿನ ಗಿಡ ಮರ ಬಳ್ಳಿಗಳು ಅದನ್ನು ನಿಲ್ತದೆ. ಇವಾಗಲೂ ಕಾಡಿನ ಮಧ್ಯೆ ಹೋಗಿ ತರಗೆಲೆಗಳನ್ನು ತೆಗೆದ್ರೆ ಅಲ್ಲಿ ಸುಡು ಬಿಸಿಲಿನ ಮಧ್ಯದಲ್ಲಿ ನೀರಿರ್ತದೆ, ಮೇಲೆ ಹೋಗಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಇಲ್ಲಿನ ಅಂತರ್ಜಲ ಅದು ಶಕ್ತಿಶಾಲಿಯಾಗಿರ್ತದೆ, ಉಳಿಯುತ್ತದೆ. ಅಂದ್ರೆ ಒಬ್ಬ ದೈವ ನರ್ತಕನನ್ನ ಪಂಜುರ್ಲಿ ಅಂತ ಕರೀಬೋದಾ? ದೈವ ನರ್ತಕನನ್ನ ಪಂಜುರ್ಲಿ ಅಂತ ಕರೀಲಿಕ್ಕಿಲ್ಲ. ಹೀಗೆ ಹೇಳುವಂಥದ್ದು ಕರೆಂಟು ಅಂತ ಹೇಳ್ತೀರಿ, ವಿದ್ಯುತ್ತು ಆಯ್ತಾ. ವಿದ್ಯುತ್ತನ್ನು ವಿದ್ಯುತ್ ಅಂತಲೇ ಕರಿಬೇಕು, ಬಲ್ಬನ್ನು ವಿದ್ಯುತ್ ಅಂತ ಕರೆಯೋಕ್ಕಾಗತ್ತಾ? ಅದು ಟಂಗ್ಸ್ಟನ್ನು ಜೋಡಿಸಿ ಆದ ನಂತರ ವಿದ್ಯುತ್ ಕೊಟ್ಟಾಗ ಬೆಳಗ್ತದೆ, ವಿದ್ಯುತ್ ತೆಗೆದಾಗ ಅದು ಬಲ್ಬು. ಬೆಳಕು ಮತ್ತು ಬಲ್ಬ್ಗಿರುವಂಥ ವ್ಯತ್ಯಾಸ ಪಂಜುರ್ಲಿ ಮತ್ತು ದೈವ ನರ್ತಕನಿಗಿರುವ ವ್ಯತ್ಯಾಸ. ಅರ್ಥ ಆಯ್ತು ನಿಮಗೆ? ಆ ಶಕ್ತಿಯನ್ನ ಪಂಜುರ್ಲಿ ಅಂತ ಕರಿಬೇಕು. ಆ ಶಕ್ತಿ ಪಂಜುರ್ಲಿ ಆಯ್ತಾ. ಆ ಶಕ್ತಿ ಇವನ ಮೇಲೆ ಬರುವುದು ಶಕ್ತಿ. ಆ ಶಕ್ತಿಯನ್ನ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಒಂದು ಕಡೆ ಪಂಜುರ್ಲಿ ಅಂತ ಕರೀತಾರೆ, ಇನ್ನೊಂದು ಕಡೆ ಮಲರಾಯ ಅಂತ ಕರೀತಾರೆ, ಇನ್ನೊಂದು ಕಡೆಯಲ್ಲಿ ಜುಮಾದಿ ಅಂತ ಕರೀತಾರೆ, ಇನ್ನೊಂದು ಕಡೆ ರಕ್ತೇಶ್ವರಿ ಲಕ್ಕೇಶ್ವರಿ ಅಂತ ಕರೀತಾರೆ. ಇಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ ಇಲ್ಲಿನ ಪ್ರಾಕೃತಿಯ ಶಕ್ತಿಯ ಆರಾಧನೆ ನಡೀತದೆ. ಅದನ್ನ ನಾವು ಆ ಶಕ್ತಿಯನ್ನ ಸತ್ಯವನ್ನ ನಾವು ಪಂಜುರ್ಲಿ ಅಂತ ಕರಿಬೋದು. ತಮ್ಮದು ಮೂಲ ದೈವ ನರ್ತಕ, ನಮ್ಮದು ನಾವು ದೈವ ನರ್ತಕರು. ಅದು ನಮಗೆ ವಂಶವಾಹಿನಿಯಾಗಿ ಬಂದಿರುವಂಥದ್ದು. ಎಲ್ಲಿಂದ? ನಮ್ಮ ಅಜ್ಜ ಪಿಜ್ಜನ ಕಾಲದಿಂದ. ನನ್ನ ಮೂಲ ಬಚ್ಪೆ ಕತ್ತಲ್ ಸರ್, ಪಂಬದರ ಕೋಡಿ. ನಾನು ಪಂಬದ ಸಮುದಾಯದವ. ನಮ್ಮ ಪ್ರಾಚೀನ ಉಂಬಳಿ ಭೂಮಿಯಲ್ಲಿ ಇದ್ದ ನಾವು. ಗ್ರಾಂಟ್ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಆ ದೈವಾರಾಧನೆಗೆ ನಮ್ಮ ಜನಾಂಗ ಮೀಸಲಿದ್ದ ಜನಾಂಗ ನಮಗೆ ಬಿಟ್ಟಂತ ಭೂಮಿ. ಅದೇ ಜನಪದ ಕಲೆಗಳನ್ನ ಇವತ್ತಿಗೂ ಕಟ್ಟಿ ಕಷ್ಟವಾದ್ರೂ ಸರಿ ಮುಂದೆ ಹೊತ್ಕೊಂಡು ಹೋಗ್ತಿರೋರು ದೈವಾರಾಧಕರು, ಜನಪದ ಕಲಾವಿದರು. ನಮ್ಮದು ಜನಪದ ಕಲೆ ಅಂತ ಹೇಳಿದ್ರೆ ಇನ್ನುಳಿದ ಜನಪದ ಕಲಾವಿದರ ಹಾಗಲ್ಲ ನಮ್ಮ ಬದುಕು. ನಮಗೆ ರೆಸ್ಟ್ರಿಕ್ಷನ್ಸ್ ಇದೆ, ಅಡ್ಡಿಗಳಿದ್ದಾವೆ, ತಡೆಗಳಿದೆ. ಯಾವ ರೀತಿ? ಒಬ್ಬ ಜನಪದ ಕಲಾವಿದ ತನಗೆ ಪ್ರಶಸ್ತಿ ಸಿಗಬೇಕು, ಸಹಜ. ತನಗೆ ಇನ್ನೊಂದಷ್ಟು ಉತ್ಪತ್ತಿ ಆಗಬೇಕು, ಪ್ರಯೋಜನ ಆಗಬೇಕು ಅಂತೇಳಿ ಆತ ಜನಪದಗಳನ್ನು ಎಲ್ಲೂ ಕೂಡ ಪ್ರದರ್ಶನ ಮಾಡ್ಬೋದು, ಕೆಲವೊಂದು ಅಡೆತಡೆಗಳನ್ನು ಬಿಟ್ಟು. ಅದರ ನೈತಿಕ ಎಲ್ಲೂ ಕೂಡ ಪ್ರದರ್ಶನ ಮಾಡೋದು. ಆದರೆ ನಮಗೆ ಹಾಗೆ ಆಗೋದಿಲ್ಲ. ಎಲ್ಲಿ ವ್ಯಾಪ್ತಿ ಇದೆ ಆ ವ್ಯಾಪ್ತಿಯನ್ನು ಮೀರಿ ಹೋಗ್ಲಿಕ್ಕಿಲ್ಲ. ನಮಗೆ ಇದೊಂದು ಬಂಧನ. ಇದು ಹಾಕಿದ ಮೇಲೆ, ಬಳೆ ಸರಪಳಿ ಹಾಕಿದ ಮೇಲೆ, ಮುದ್ರಾಧಾರಣೆ ಹಾಕಿದ ಮೇಲೆ ನಮಗೆ ಒಂದು ನಿಯಮಾವಳಿಯ ಬೋಧನೆ ಆಗ್ತದೆ, ದೀಕ್ಷಾ ವಿಧಿ ಬೋಧನೆ ಆಗ್ತದೆ, ಹೇಗೆ ಬದುಕಬೇಕು. ಅದರಲ್ಲಿ 100ರಲ್ಲಿ 100 ಪಾಲಿಸುವುದಕ್ಕೆ ಈ ಕಾಲಘಟ್ಟದಲ್ಲಿ ಆಗೋದಿಲ್ಲ. ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಪಾಲಿಸುವಂಥ ಧರ್ಮ ಗರಿಷ್ಠ ಸಾಧಿಸಬೇಕು. ಎತ್ತು ಹಾಯಲಿಕ್ಕಿಲ್ಲ, ನಮಗೆ ನಾಯಿ ಕಚ್ಚಂಗಿಲ್ಲ ನಮ್ಮನ್ನ. ನಮಗೆ ಕಚ್ಚಿದ್ರೆ ಮತ್ತೆ ಇದನ್ನು ತೆಗೆಯಲೇಬೇಕು. ನಮಗೆ ದೈವ ನರ್ತನ ಮಾಡ್ಲಿಕ್ಕಿಲ್ಲ. ಮತ್ತೆ ಎತ್ತು ನನಗೆ ಹಾಯಬಾರ್ದು, ಬಂದು ನಾಯಿ ಕಚ್ಚಬಾರ್ದು, ನಾನು ಜೈಲಿಗೆ ಹೋಗಬಾರ್ದು, ಮರಣವನ್ನು ಮುಟ್ಟಬಾರ್ದು, ಶವವನ್ನು ಮುಟ್ಟಬಾರ್ದು, ಸೂತಕದವರು ಸೋಕಬಾರ್ದು, ಇದೆಲ್ಲ ಅರಿತು ಮಾಡಬಾರ್ದು. ಅರಿಯದೆ ಆದರೆ ಅಕ್ಕೆ ಕ್ಷಮೆ. ಇದು ನಿಯಮಾವಳಿ. ಈ ದೈವ ನರ್ತಕನಿಗೆ ಮಾತ್ರ. ಆಹಾರಕ್ಕೂ ಇದೆ. ನಾವು ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಯಾವುದು ಸೂಕ್ತ, ಯಾವುದು ಸೂಕ್ತವಲ್ಲ, ಇಂಥದ್ದು ನಿಯಮಾವಳಿಗಳು ನಮ್ಮ ಆಹಾರಕ್ಕೂ ಇದೆ. ಎಲ್ಲಿವರೆಗೆ ನಮಗೆ ಆಹಾರಕ್ಕೆ ರೆಸ್ಟ್ರಿಕ್ಷನ್ ಇದೆ ಅಂತ ಹೇಳಿದ್ರೆ, ಸೂರ್ಯಾಸ್ತಮಾನ ಆದಾಗ ದೀಪ ಬೆಳಗಿಸಿ ನಾವು ಏನು ಭೋಜನವನ್ನು ಮಾಡುವಾಗ ದೀಪ ಆರಿದ್ರೆ ಮರುದಿವಸ ಅದೇ ಹೊತ್ತಿನವರೆಗೆ ನಾವು ಊಟ ಮಾಡೋ ಹಾಗಿಲ್ಲ. ದೀಪ ಮೊದಲಲ್ಲಿ ಹೇಗೆ ಆರಿದ್ರು ಮರುದಿವಸ, ಮೊದಲಲ್ಲಿ ದೀಪ ಅಲ್ವಾ, ಈಗೆಲ್ಲ ವಿದ್ಯುತ್ ಇದೆ, ಆದ್ರೆ ದೀಪ ಆರೋದಿಲ್ಲ ಈಗ. ಆ ಕಾಲಘಟ್ಟದಲ್ಲಿ ಹೇಗಂತ ದೀಪ ಆರಿ ಹೋದ್ರೆ ಎಣ್ಣೆ ಹಾಕಿಟ್ರೆ ಅವು ಊಟ ಮಾಡುವಾಗ ನಮಗೆ ಈಗಲೂ ಇದೆ. ಇಲ್ಲಿ ಹೊರಗೆ ನನಗೆ ಅನುಸರಿಸಕ್ಕಾಗೋದಿಲ್ಲ, ಕೆಲವೊಂದು ನಾನು ವಿನಾಯಿತಿಗಳನ್ನು ಮಾಡ್ಕೊಂಡಿದ್ದೇನೆ. ಇವತ್ತು ಕೂಡ ನನ್ನ ಯಜಮಾನತಿ, ನಾನು ಬೆಳಗ್ಗೆ ಊಟಕ್ಕೆ ಕೂತ್ಕೊಳ್ಳುವಾಗ ಕಂಚಿನ ಬಟ್ಲನ್ನು ನನ್ನ ಎದುರಿಡಬೇಕು. ನಂದು ಹೌದು, ಬಟ್ಟೆ ಎಲ್ಲ ಅದು ಇಡಬೇಕು. ನಾನು ನೆಲದಲ್ಲೇ ಕೂತ್ಕೊಳ್ಳೋದು, ಅವಳೆ ಬಡಿಸಬೇಕು. ಇಂಥದ್ದೆಲ್ಲ ಪದ್ಧತಿ ಇದೆ.
ಯಜಮಾಂತಿ ನನ್ನ ಹೆಂಡತಿ. ಹೆಂಡತಿಯವರು. ಹೌದು. ಇಲ್ಲ ಅಕ್ಕ, ಅತ್ತೆ, ಮಾವ, ಯಾರು ಕೂಡ ಹಿರಿಯರು ನನಗೆ ಸೂತಕದವರು ಬಡಿಸುವ ಹಾಗಿಲ್ಲ. ಇಂಥದ್ದಲ್ಲಿ ಇದೆ ಪದ್ಧತಿ. ಆಯಿತಾ? ಹಾಗಂತ ನಾನು ಸ್ವಲ್ಪ ಸಾಮಾಜಿಕ ವ್ಯಕ್ತಿ. ಎಲ್ಲ ಕಡೆ ನನ್ನ ಪೋಸ್ಟ್ಮ್ಯಾನ್ ಆಗಿರುವಾಗ ಇನ್ನೊಬ್ಬರದ ಮಾಡಲಿಕ್ಕೆ ಆಗುತ್ತಾ? ಮೊದಲೇ ಪ್ರಾರ್ಥಿಸಿಕೊಂಡೆ, ತಿಳಿದು ಮಾಡೋದಿಲ್ಲ, ಅರಿಯದೆ ಮಾಡಿದರೆ ಕ್ಷಮೆ ಇರಲಿ. ಆಯಿತಾ? ಹಾಗಂತ ಆ ಕ್ಷೇತ್ರದ ದೈವನರ್ತನದ ಸಂದರ್ಭದಲ್ಲಿ ನಾವು ಅದನ್ನು ವೆರಿ ಸ್ಟ್ರಿಕ್ಟ್ ಆಗಿ ರಜೆ ಮಾಡಿ ಆ ಸಂದರ್ಭದಿಲ್ಲ. ಅದಕ್ಕಿಂತ ಮೊದಲು ನಾವು ಕಲಶ ಸ್ನಾನ ಮಾಡುವಂಥದ್ದಿರ್ಬೋದು, ಕ್ಷೇತ್ರದಲ್ಲಿ ಮಾಡುವಂಥ ಸ್ನಾನಗಳಾಗಿರ್ಬೋದು, ಎಲ್ಲವನ್ನು ಮುಗಿಸಿ ಅಂಥದ್ದು ಮಾಡುವಂಥ ಪದ್ಧತಿ. ಶಿಸ್ತಿನ ಕ್ರಮ, ಶಿಸ್ತಿನ ಬದುಕು. ಹೌದು, ಇದು ದೈವಾರಾಧನೆಗೆ ಅಷ್ಟು ರೆಸ್ಟ್ರಿಕ್ಷನ್ ಇದೆ. ಬಾಕಿ ಜನಪದದ ಹಾಗೆಲ್ಲ. ಪ್ರಾರ್ಥನಕ್ಕೆ ಈಗ ನೀವು ಮೈಸೂರಿನವರ, ಬೆಂಗಳೂರು, ನೀವು ಬೆಂಗಳೂರಿಗೆ ನಾಳೆ ಕರೆದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕತ್ತಲ್ ಸರ್ ಅವರೇ ಒಂದು ಪ್ರಾರ್ಥನಾ ಹಾಡಬೇಕು, ಜೈ, ಅದೇ ಕೋಲ ಮಾಡಬೇಕು, ನೈ, ಇದಕ್ಕೆ ಜೈ, ಅದಕ್ಕಿಲ್ಲ, ಅದು ಮಾಡಬೇಕು. ಆದರೆ ಹೇಳಬೇಕು, ಉಪನ್ಯಾಸ ಹೇಳಬೇಕು, ಏನು ಅದಕ್ಕೆ ಜೈ. ಅಂದರೆ ದೈವಾರಾಧನೆ ನಡೆಸುವ ಸ್ಥಳಗಳು ಯಾವುದು? ದೇವಸ್ಥಾನಗಳೆಲ್ಲ? ಇಲ್ಲಿ ದೇವಸ್ಥಾನಗಳು, ಇಲ್ಲಿ ತುಳುನಾಡು ಪೂರ್ತಿ ದೈವಾರಾಧನೆ ತಾಣ. ದೇವಸ್ಥಾನದಲ್ಲೂ ಇದೆ, ಅದಕ್ಕೆ ದೈವಸ್ಥಾನವೇ ಪ್ರತ್ಯೇಕ ಇದೆ, ಮನೆಗಳಲ್ಲಿದೆ, ಮನಗಳಲ್ಲಿದೆ.